ಈಶ್ವರೀಯ ವಿಶ್ವವಿದ್ಯಾಲಯದ ಅಣ್ಣವರು ಶ್ರೀಯುತರು ಜಗದೀಶ್ ರವರು ಅಣ್ಣವರು, ರಾಮಚಂದ್ರ ಅಣ್ಣವರು, ಇಂದ್ರಜಿತ್ ಅಣ್ಣವರು, ನರಸಿಂಹರಾಜು ಅಂತ ಹೇಳಿಬಿಟ್ಟು ಅವರು ಕೊಡೆಯಲ್ದವರು ಅಣ್ಣವರು ಅವರು ಬಂದಿದ್ದಾರೆ. ಇದು ಜಗತ್ತಿನ ಜ್ಞಾನ, ಪುಸ್ತಕದಲ್ಲಿರೋದಲ್ಲ. ಇದು ನಮ್ಮ ಜೀವಗಳ ಜ್ಞಾನ. ಈ ಆಧ್ಯಾತ್ಮಿಕವಾದ ಒಂದು ಜ್ಞಾನವನ್ನ ಎಲ್ಲ ಜೀವಾತ್ಮಗಳು ಅರ್ಥ ಮಾಡ್ಕೋಬೇಕಾದದ್ದು ಬಹಳ ಅವಶ್ಯಕವಾಗಿದೆ. ಇದು ಎಲ್ಲರಿಗೂ ಸಿಗಲ್ಲ, ಅದೃಷ್ಟ ಇದ್ದವರಿಗೆ ಜ್ಞಾನ ಸಿಗ್ತಕ್ಕಂಥದ್ದು. ಯಾರು ಜನ್ಮದಿಂದ ಮುಕ್ತಿಯನ್ನು ಪಡಿಬೇಕು ಅನ್ನೋರಿಗೆ ಈ ಜ್ಞಾನ ಸಿಗ್ತಕ್ಕಂಥದ್ದು. ಈ ಒಂದು ರಥ ನಮ್ಮ ಶಾಲೆಗೆ ಬಂದಿರೋದು ನಮ್ಮ ಸೌಭಾಗ್ಯ. ಈ ಜೊತೆ ಬಂದಿರ್ತಕ್ಕಂಥ ಎಲ್ಲರಿಗೂ, ಅಣ್ಣಂದ್ರಿಗೂ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜೋರು ಚಪ್ಪಾಳೆ ಮೂಲಕ. ಇಲ್ಲಿ ನಾವು ಹೇಳ್ತಕ್ಕಂಥದ್ದು ಕಡಿಮೆ, ನೀವು ತಿಳ್ಕೊಳ್ತಕ್ಕಂಥದ್ದೇ ಜಾಸ್ತಿ ಇದೆ. ಈಗ ಕಾರ್ಯಕ್ರಮ ಶುರು ಆಗುತ್ತೆ. ಒಂದು ಹಾಡು ಹಾಕ್ಬಿಟ್ಟು हे युवा जागो, करना है तुमको कुछ तो नींद चैन त्यागो. हे युवा जागो, हे युवा जागो, करना है तुमको कुछ तो नींद चैन त्यागो. मंजिल है तेरी ऊंची फौलादी इरादे हैं, हासिल कर सकते हो सब काबिल खुद को जो बना ले. लक्ष्य पर्वतों से में ही जरूरत हिम्मत की होती है, कसौटी तब जीत की होगी तुमको पहचान. हटो, उसे मेरा काम है यार. हाँ गोभी का नहीं खाना क्यों नहीं कर रहा? मैंने भी सिगरेट का मांगी थी, फिर भी तुमने अपना धुआं मुझे पिलाया ना. अब बदले में मेरा भी तो कुछ फर्ज बनता है. लो मिर्ची का. तुम्हें अगर सिगरेट पी पी के मरना है तो शौक से मरो, लेकिन किसी और को अपना पार्टनर मत बनाओ. थोड़ी सी शर्म करो. ಸೊ ಅದಕ್ಕೆ ನಾವು ಯಾಕೆ ಇದನ್ನ ನಾವು ಅನುಭವಿಸ್ತೀವಿ ಅಂದ್ರೆ, ಈ ರೀತಿ ಸಮಾಜದಲ್ಲಿ ಕೂಡ ನಮ್ಗೆ ಪ್ಯಾಸಿವ್ ಸ್ಮೋಕರ್ ಅಂತ ಹೇಳ್ತಾರೆ, ಬೇರೆಯವ್ರು ಬಿಟ್ಟ ಹೋಗಿ ಕುಡಿದ್ರು ನಮ್ಗೆ ಎಫೆಕ್ಟ್ ಆಗ್ತದೆ, ಆರೋಗ್ಯ ಸಮಸ್ಯೆಗಳು ಮಾಡ್ಕೋತೀವಿ. ಸೊ ಅದಕ್ಕೆ ಇದು ಬೇಡ, ಪ್ರೀತಿಯಿಂದ ಬೇಡಪ್ಪ ಅಂತ ಹೇಳೋಣ. ಬಸ್ಸು ಎಲ್ಲ तुझको पार लेगा कौन होगा वो मसीहा, मुझसे तू ढूंढता है वो ही है तू वजूद तेरा है सहारा, तू ही तुझको पार लेगा, तू ही है तेरा किनारा से ढूंढता है. ದುಷ್ಟ ಕಂಡ್ರೆ ದೂರ ಇರೋಣ. ಎಷ್ಟು ದೂರ ಇರೋಣ? ಈ ಜನ್ಮಕ್ಕೆ ದೂರ ಇರೋಣ. ಒಂದು ಜನ್ಮಕ್ಕೆ ಸಾಕಲ್ಲ, ಕೆಟ್ಟದ್ದು ಈ ಜನ್ಮಕ್ಕೆ ಬಿಟ್ಬಿಡೋಣ, ಮುಂದಿನ ಜನ್ಮಕ್ಕೆ ನೋಡೋಣ ಮತ್ತೆ, ಅಲ್ವಾ? ಸೊ ಅದಕ್ಕೋಸ್ಕರ ಯಾವುದೇ ಬೇಡ ನಮಗೆ. ಓಕೆ, ನಿಮಗೆಲ್ಲ ವಿಡಿಯೋ ಅರ್ಥ ಆಯ್ತಲ್ಲ? ನಾನು ಯಾರು ಅಂತ ಹೇಳಿದ್ರು ನಿಮಗೆ ವಿಡಿಯೋ ಅರ್ಥ ಆಯ್ತಾ? ಯಾರು ನೀವು? ಆತ್ಮ. ಎಲ್ಲಿತ್ತು ಆತ್ಮ? ಪುಣ್ಯ. ಕೆಟ್ಟದ್ದು ಬಳಸ್ಕೊಂಡ್ರೆ ಪಾಪಾತ್ಮ. ದಾನ ಧರ್ಮ ಮಾಡೋದು ಧರ್ಮಾತ್ಮ. ದೊಡ್ಡ ಕೆಲಸ ಮಾಡೋದು ಮಹಾತ್ಮ ಅಂತಾರೆ. ಗಾಂಧೀಜಿಗೇನು ಕರೆದ್ರು? ಮನೆಗಿರೋ 4 ಮಂದಿ ಮತ್ತೆ ಕೇಳಲ್ಲಪ್ಪ, ದೇಶಕ್ಕೆ ಒಗ್ಗಟ್ಟಿಸೋದಂತ ಪ್ರಯತ್ನ ಮಾಡಿರೋದು, ಅಷ್ಟು ಕಷ್ಟಪಟ್ಟಿರೋದು ಅಂತ ಅದಕ್ಕೆ ಮಹಾತ್ಮ ಅಂತ ಟೈಟಲ್ ಕೊಟ್ಟು. ಸೈನಿಕರು ದೇಶಕ್ಕಾಗಿ ಹೊರಟು ಮಾಡಿಸೋದ್ಬಿಟ್ರೆ ಏನಂತಾರೆ? ಹುತಾತ್ಮರಾದ್ರಂತಾರೆ. ಕೇಳಿದ ನ್ಯೂಸ್ ನೋಡೋದಲ್ಲ, ನೀವು ಟಿವಿನಿಂದ ಹೇಳ್ತಿರ್ತಾರೆ. ಸೊ ಹೀಗೆ ನಾವೆಲ್ಲರೂ ಕೂಡ ಆತ್ಮಗಳಾಗಿದ್ದು ಈ ಶರೀರವನ್ನು ಹೆಂಗೆ ಬಳಕೆ ಮಾಡ್ತೀವಿ, ಯಾವ ಕರ್ಮದಲ್ಲಿ ತೋರಿಸ್ತೀವಿ, ಅದಕ್ಕೆ ಟೈಟ್ಲ್ ಬರ್ತದೆ. ಓಕೆ, ಅರ್ಥ ಆಯ್ತು? ಸೊ ಈಗ ನಾವೇ ಪುಣ್ಯಾತ್ಮಗನ ಪಾಪಾತ್ಮಗನ? ಕ್ವಶನ್ ಕೇಳಲ್ಲ, ಉತ್ತರ ಹೇಳ್ತೀರಾ? ಸರ್ ನನ್ನ ಜೀವನದಲ್ಲಿ ಪಾಪಾತ್ಮ ಆಗ್ಬೇಕನ್ನೋದಿದೆ, ಕೈ ಐತ್ರಿ. ಸರ್ ನಾನು ಪುಣ್ಯಾತ್ಮ ಆಗ್ಬೇಕಂದ್ರೆ ಕೈ ಐತೆ. ಗೊತ್ತಾಯ್ತಲ್ಲ, ಒಳ್ಳೇದು ಮಾಡಿದ್ರೆ ಪುಣ್ಯಾತ್ಮ, ಅಷ್ಟೇ ಸಿಂಪಲ್. ಓಕೆ, ಕೈ ಹೇಳ್ಸಿ. ಎಲ್ಲ ಜ್ಯೋತಿಗಳು ನಮಗಿಲ್ಲ ಜಾತಿಗಳು, ನಾವೆಲ್ಲ ಭಗವಂತನ ಮಕ್ಕಳು. शांति शांति शांति.
ಯಾರು ಮಾತಾಡೋ ಅವಶ್ಯಕತೆ ಇಲ್ಲ. ಕಣ್ಣು ತೆರೆದಿದ್ರೆ ಕಣ್ಣಿಂದ ಸ್ಕ್ರೀನ್ ನೋಡ್ತಾ ಇರಬೇಕು, ಅಲ್ಲಿ ಇಲ್ಲಿ ನೋಡಬೇಡಿ. ಕಣ್ಣು ಮುಚ್ಚಿದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ನಾ ಹೇಳೋ ವಿಚಾರ ಮಾತ್ರ ಕೇಳಿಸ್ಕೊಳ್ಳಿ. ಓಕೆ. ಹಣೆಯ ಮಧ್ಯಭಾಗದಲ್ಲಿ ಹೊಳೆಯುವಂತಹ ದಿವ್ಯ ನಕ್ಷತ್ರ, ರಿಯಲ್ ಡೈಮಂಡ್. ಕಣ್ಣುಗಳಿಂದ ನೋಡುವಂತಹ ಶಕ್ತಿ, ಕಿವಿಗಳಿಂದ ಕೇಳಿಸ್ಕೊಳ್ಳುವ ಶಕ್ತಿ, ಬಾಯಿಯಿಂದ ಮಾತನಾಡುವ ಶಕ್ತಿ, ಕೈಕಾಲುಗಳಿಂದ ಕರ್ಮ ಮಾಡುವ, ಶರೀರದ ಸಂಪೂರ್ಣ ನಿಯಂತ್ರಣ ಮಾಡುವ ಶಕ್ತಿ ಆತ್ಮನಾಗಿದೆ. ಈ ಕಣ್ಣುಗಳಿಂದ ಸದಾ ಒಳ್ಳೆಯದನ್ನೇ ನೋಡಲಿಕ್ಕೆ, ಕರ್ಮವನ್ನೇ ಮಾಡಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಾನು ಮಾಡಿದ ಕರ್ಮ ನನಗೆ ರಿಟರ್ನ್ ಆಗಿ ಬರ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳಿಂದ ಆಚೆ ಒಂದು ಶಬ್ದಾತೀತ ಪ್ರಪಂಚಕ್ಕೆ ಬಂದು ತಲುಪಿದೆ. ಇಲ್ಲಿ ಎಲ್ಲೆಲ್ಲೂ ಶಾಂತಿಯೇ ಶಾಂತಿ, ಪ್ರಕಾಶಮಯ ಕಿರಣಗಳ ಜಗತ್ತು, ಶಕ್ತಿಶಾಲಿ ಕಿರಣಗಳೇ ನಾವು. ಸ್ವೀಟ್ ಹೋಮ್ ಅಂದರೆ ಸ್ವೀಟ್ ಸೈಲೆನ್ಸ್, ಮಧುರವಾದ ಶಾಂತಿ. ಇಲ್ಲಿ ಸರ್ವಶಕ್ತಿವಂತ ಭಗವಂತ, ಯಾರನ್ನ ಅಲ್ಲ ಏಕ್ ನೂರ್ ಹೈ, ಗಾಡ್ ಇಸ್ ಲೈಟ್, ಪರಮಾತ್ಮ ಪರಮ ಜ್ಯೋತಿ ಸ್ವರೂಪ ಅಂತ ಕರೀತಾರೆ. ಸೂರ್ಯನಂತೆ ಪ್ರಕಾಶವಾಗಿ ಹೊಳೆಯಿದ ಸರ್ವಶಕ್ತಿಯ ಕಿರಣಗಳನ್ನು 4-6 ಕಡೆ ಹರಡಿಸ್ತಾ ಕೂತಿದ್ದಾರೆ. ವಿಶ್ರಾಂತಿ ತೆಗೆದುಕೊಡ್ತೇನೆ, ರಿಲ್ಯಾಕ್ಸಿಂಗ್. ನಮ್ಮೆಲ್ಲ ರೀತಿಯ ಸುಸ್ತು, ಗೊಂದಲಗಳು ಮಾಯವಾಗ್ತಾ ಇದೆ. ಲೈಟಾಗಿ ಕೂತಿದೆ, ಹಗುರಾತಿ ಹಗುರ. ಆ ಸರ್ವಶಕ್ತಿವಂತನ ಪ್ರಕಾಶಮಯ ಕಿರಣಗಳ ಧಾರೆ ಜಲಪಾತದ ನೀರಿನಂತೆ ರಭಸ. ದೇಶದ ಸಮಸ್ಯೆಯನ್ನು ಸ್ವೀಕರಿಸುತ್ತಾ ಸ್ವಯಂ ನಾನಲ್ಲದೆ ಸಮುದಾಯ, ಪರಿವಾರ, ಮಿತ್ರ ಸಂಬಂಧಿಗಳನ್ನು ಕೂಡ ನಶಾಮುಕ್ತರನ್ನಾಗಿ ಮಾಡುತ್ತೇನೆ. ನಮ್ಮ ಪ್ರದೇಶ, ನಮ್ಮ ರಾಜ್ಯ, ನಮ್ಮ ದೇಶವನ್ನು ನಶಾಮುಕ್ತ ದೇಶವನ್ನಾಗಿ ಮಾಡಲು ನನ್ನ ಶಕ್ತಿಯನುಸಾರ ಸರ್ವ ಪ್ರಯತ್ನಗಳಿಂದಲೂ ಸಹಕಾರ ನೀಡುತ್ತೇನೆ. ಜೈ ಹಿಂದ್, ಜೈ ಭಾರತ್, ವಂದೇ ಮಾತರಂ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಈ ಒಂದು ನಶಾಮುಕ್ತ ಭಾರತ ಅಂತ ನೆನ್ನೆ ತಾನೇ ನನಗೊಂದು ಕಾಂಪಿಟೇಷನ್ ಇಟ್ಟಿದ್ರು. ಈ ನಮ್ಮ ಭಾರತದಲ್ಲಿ ನಶೆಮುಕ್ತವನ್ನ ಮಾಡುವ ಸಂದರ್ಭ ಒಂದು ಯುವಕರ, ಅಂದ್ರೆ ನಶೆಮುಕ್ತ ಮಾಡೋದ್ರಲ್ಲಿ ಯುವಕರ ಪಾತ್ರ ಹೇಗಿದೆ ಅದ್ರ ಬಗ್ಗೆ ನೆನ್ನೆ ತಾನೇ ನಾನು ಭಾಷಣ ಮಾಡ್ಬಿಟ್ಟು ಬಂದಿದ್ದೆ. ಅದೇ ಇವತ್ತು ನನಗೆ ಸಿಕ್ಕೈತೆ. ಅಂದ್ರೆ ನನ್ನ ಪ್ರಕಾರ ಏನಂತ ಅನಿಸ್ತದೆ ಅಂತಂದ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಯ್ತು. ಆದ್ರೆ ಇದರಿಂದ ನನ್ಗೆ ಏನಪ್ಪ ಗೊತ್ತಾಯ್ತು ಅಂತ ಹೇಳಿದ್ರೆ, ಒಬ್ಬ ಪ್ರಜೆ ಅಂದ್ರೆ ಭಾರತದ ಒಬ್ಬ ಪ್ರಜೆ, ಯುವಕನಾಗಲಿ ಯುವತಿಯಾಗಲಿ ಒಂದು ನಶೆಗೆ ಈಡಾದ್ರೆ ಅದರಿಂದ ಆಗುವಂತಹ ಪರಿಣಾಮಗಳೇನಾಯ್ತದೆ, ಅದರಿಂದ ನಾವೇನಾರ ಆ ನಶೆಯನ್ನ ನಾವು ತಗೊಂಡ್ರೆ ಅದರಿಂದ ನಮ್ಗೆ ಏನೇನ್ ದುರುಪಯೋಗ ಸಂಭವಿಸ್ತದೆ ಅನ್ನುವಂಥದ್ದ ನಾವು ಕಂಡ್ರು. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನಶೆಗೆ ಯಾರಪ್ಪ ಒಳಗಾಗ್ತವ್ರೆ ಅಂತಂದ್ರೆ ಅಪ್ರಾಪ್ತ ವಯಸ್ಸಿನವರು ಒಳಗಾಗ್ತಾರೆ. ಇದು 2011ರ ಜಾತಿ ಜನಗಣತಿಯ ಪ್ರಕಾರ ನೋಡ್ತೀವಿ ಅಂತ ಅಂದ್ರೆ ಅಪ್ರಾಪ್ತ ವಯಸ್ಸಿನವರು ಆಗಿನ ಕಾಲದಲ್ಲಿ ಅಂದ್ರೆ 2011ರ ಜನಗಣತಿ ಪ್ರಕಾರ ಕೇವಲ 37% ಇದನ್ನ ಅವಲಂಬಿಸಿದ್ರು. ಉಳಿದ ಇನ್ನು 60% ಅಂದ್ರೆ 18 ವರ್ಷದ ಮೇಲ್ಪಟ್ಟ ಎಲ್ಲಾ ಯುವಕ ಯುವತಿಯರು ಅವಲಂಬಿಸಿದ್ರೆ. ಆದ್ರೆ ಈಗ 2025 ಅಂದ್ರೆ ಪ್ರೆಸೆಂಟ್ ಇವಾಗ ಅದು ಉಲ್ಟಾ ಆಗೋಗೈತೆ. ಹೇಗಪ್ಪ ಅಂತಂದ್ರೆ ಅದೇ 60-65% ಅಪ್ರಾಪ್ತ ವಯಸ್ಸಿನವರೇ ಈಗ ಈಡಾಗಿದ್ದಾರೆ. ಆದ್ರೆ ಇನ್ನು ಉಳಿದಂತವ್ರು ಅಂದ್ರೆ ಯುವಕರು. ಆದ್ರೆ ಇಂಥ ಒಂದು ರಾಷ್ಟ್ರವನ್ನ ನಮ್ದು ಎಲ್ಲಾದರಲ್ಲೂ ಮುಂಚೂಣಿಯಲ್ಲಿದ್ದು, ಆದ್ರೆ ನಶೆ ಅಂತ ಒಂದು ಸಂಬಂಧಪಟ್ರೆ ಅಂದ್ರೆ ಬೀಡಿ, ಸಿಗರೆಟ್ಟು, ತಂಬಾಕು, ಬೇಕಾದ್ರೆ ಚಿತ್ರ ತೋರಿಸಿ ನಮ್ದು ಸಾಂಸ್ಕೃತಿಕ ನಗರಿ ಅಂತ ಮೈಸೂರು, ಇಲ್ಲಿಂದ ಒಂದು 35 ಕಿಲೋಮೀಟರ್ ಐತದೆ. ಅದೇ ನಮ್ಮ ರಾಜ್ಯ ಅಂದ್ರೆ ವಿಶ್ವದಲ್ಲೇ ಗುರ್ತು ಮಾಡ್ಕೊಂಡಿರುವಂತ ಒಂದು ಸಾಂಸ್ಕೃತಿಕ ನಗರಿ ಮೈಸೂರು. ಆದ್ರೆ ಅಂತ ಮೈಸೂರಲ್ಲಿ ಇವತ್ತು ಏನಾಗೈತೆ ಅಂತಂದ್ರೆ ಇಡೀ ರಾಜ್ಯದಲ್ಲೇ ನಶೆಯನ್ನ ಉತ್ಪಾದನೆ ಮಾಡುವಂತಹ ಏಕೈಕ ದೊಡ್ಡ ಒಂದು ರಾಜ್ಯ ಆಗೈತೆ ಅಂತಂದ್ರೆ ನಮ್ಮ ಕರ್ನಾಟಕ. ಈಗ ಮೊನ್ನೆ ತಾನೇ ಮಾಡ್ಕೊಂಡೈತೆ. ಆದ್ರೆ ಅದರಲ್ಲಿ 381 ಕೋಟಿ
ರು ಮೌಲ್ಯದ ಒಂದು ನಶೆಯನ್ನ ವಶಪಡಿಸ್ಕೊಂಡೈತೆ. ಅದೇಗಪ್ಪ ಇರ್ತದೆ ಅಂತಂದ್ರೆ ಇದೇ ಆ ಡ್ರಗ್ಸ್ ಉತ್ಪತ್ತಿ ಮಾಡ್ತಿದ್ರಂತ ಮೈಸೂರಲ್ಲಿ. ಆದ್ರೆ ಇದು ಅತ್ಯಂತ ದೊಡ್ಡ ಮಾರಕ ಆಗೈತೆ. ಯಾಕಪ್ಪ ಮಾರಕ ಆಗೈತೆ ಅಂತ ಅಂದ್ರೆ ಇದನ್ನ ಸೇವಿಸುವಂತವರು ಇತ್ತೀಚಿನ ದಿನಗಳಲ್ಲಿ ಬರೀ ಮಹಿಳೆಯರಾಗಿದ್ದಾರೆ. ಆ ಮಹಿಳೆಯರಲ್ಲೂ ನೋಡ್ತೀನಿ ಅಂತಂದ್ರೆ ಅಪ್ರಾಪ್ತ ವಯಸ್ಸಿನ ಮಹಿಳೆಯರು, ಅಂದ್ರೆ 18 ವರ್ಷದ ಒಳಗಿನ ಯುವತಿಯರು ಇದನ್ನು ಯಾಕಪ್ಪ ಸೇವಿಸ್ತಾರೆ ಅಂತಂದ್ರೆ ಬೆಳಗ್ಗೆಯಿಂದ, ಅಂದ್ರೆ ಯುವಕರೇ ಆಗ್ಲಿ ಯುವತಿಯರೇ ಆಗಿರ್ಲಿ, ಯಾಕೆ ಸೇವಿಸ್ತಾರೆ ಅಂತಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟ ಕೆಲಸ ಮಾಡಿರ್ತಾರೆ. ಆ ಕೆಲಸ ಮಾಡಿರೋ ಒತ್ತಡವನ್ನ ಮರೆಯಕ್ಕೋಸ್ಕರ ಅಥವಾ ಮುಂದಿನಕ್ಕೆ ನೋಡುವ, ನಾಳೆಗೆ ಯೋಚನೆ ಮಾಡುವಂತ ಒಂದು ಅನ್ನೋದಕ್ಕೋಸ್ಕರ ಏನ್ ಮಾಡ್ತಾರೆ, ಈ ಡ್ರಗ್ಸು, ಬೀಡಿ, ಸಿಗರೇಟ್ ಅನ್ನ ಸೇರ್ತಾರೆ. ಆದ್ರೆ ನಾವು ಬೀಡಿ, ಸಿಗರೇಟು, ಡ್ರಗ್ಸು ಇದೇನೇ ತಗೊಂಡ್ರುವೆ ನಮ್ಮಲ್ಲಿರುವಂತ ಪರಿಹಾರ ಯಾವುದೇ ಕಾರಣಕ್ಕೂ ಹೋಗಲ್ಲ. ಆದ್ರೆ ಮುಂದೆ ತಳ್ಕೊಂಡು ಹೋಯ್ತೀವಿ ಹೊರತು ಈ ನಶೆಯನ್ನ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ. ಮತ್ತೆ ನಾವೇನ್ ಮಾಡ್ತೀವಿ, ಆ ನಶೆಗೆ ಈಡಾಗ್ತಿದೀವಿ. ಆದ್ರೆ ಈ ಪರಿಣಾಮವನ್ನ ಸೇವಿಸಿದವ್ರಿಗಿಂತ ಅದನ್ನ ಮುಂದೆಗಡೆ ಇದ್ದು ಆ ವಾಸನೆನ ಪಡ್ಕೊಳ್ತೀವಲ್ವಾ, ಅವ್ರಿಗೆ ಜಾಸ್ತಿ ಅತಿಯಾಗಿದೆ ಏನ್ ಮಾಡ್ತೈತೆ, ಪ್ರಭಾವ ಬೀರ್ತೈತೆ. ಹೇಗಪ್ಪ ಅಂತಂದ್ರೆ ಈಗ ತಾನೇ ಅಲ್ಲಿ ತೋರಿಸ್ರು, ಇದು ಒಬ್ಬ ವಿದ್ಯಾರ್ಥಿ ಆಗ್ಲಿ, ಒಬ್ಬ ಯುವಕನೇ ಆಗಲಿ ಒಂದು ನಶೆಯನ್ನ, ಅಂದ್ರೆ ಬೀಡಿ ಆಗ್ಲಿ, ತಂಬಾಕಾಗ್ಲಿ, ಸಿಗರೇಟ್ ಆಗ್ಲಿ, ನೋಡಿ ಇದು ಸಿಗರೇಟ್ಗೆ ಹಾಕುವಂತ ಒಂದು ತಂಬಾಕು, ಬೀಡಿಗೆ ಹಾಕುವಂತ ಒಂದು ತಂಬಾಕು, ಇದು ಸಹ ಈ ಮೈಸೂರಿನಲ್ಲಿ ನಡೀತೈತೆ. ಸಿಗರೇಟ್ ಅನ್ನ ಇಡೀ ಮೈಸೂರಿನಲ್ಲೇ, ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಗೆ ಗೊತ್ತಿರಲಿಲ್ಲ, ನಮ್ಮ ಮೈಸೂರಿನಲ್ಲಿ ಸಹ ಈ ಒಂದು ನಶೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ, ಈ ನಶೆಯನ್ನು ಉತ್ಪತ್ತಿ ಮಾಡ್ತವ್ರೆ ಅಂತ ಗೊತ್ತಿರಲಿಲ್ಲ. ಆದ್ರೆ ಈ ನಶೆ ಅನ್ನುವಂಥದ್ದು ಒಂದು ಯುವಕನಿಗೆ ಸಂಬಂಧಪಟ್ಟದ್ದಲ್ಲ, ಇಡೀ ಸಮಾಜಕ್ಕೆ ಸಂಬಂಧಪಟ್ಟದ್ದು, ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದು, ಶಾಲೆಗೆ ಸಂಬಂಧಪಟ್ಟದ್ದು, ಅಲ್ಲದೆ ತನ್ನ ಕುಟುಂಬಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ಬೋದು. ಈಗ ತಾನೇ ನಾವು ವಿಡಿಯೋ ನೋಡಿದೆ, ಈ ಒಂದು ನಶೆಯನ್ನ ಸೇವಿಸುವುದರಿಂದ ಈ ನಶೆಯನ್ನ ಸೇವಿಸುವುದರಿಂದ ತನ್ನ ಹೆಂಡತಿಗೆ ಹೇಗೆ ಹೊಡೆದ ಅಂತ ನೋಡ್ಬೋದಿತ್ತು. ಈ ತನ್ನ ಹೆಂಡತಿಗೆ ಹೊಡೆದ್ರಿಂದ ತನ್ನ ಮಕ್ಕಳ ಮೇಲೆ ಪ್ರಭಾವ ಬೀರ್ಬೋದು. ಯಾಕಪ್ಪ ನಮ್ಮ ಅಪ್ಪ ಹಿಂಗೆ ನಮ್ಮ ಅಮ್ಮನ್ ನನ್ ಕುಡಿದ್ಬಿಟ್ಟು ನಮ್ಮ ಅಮ್ಮನಿಗೆ ಹಿಂಗೆ ಹೊಡಿತಾ ಇದ್ದಾನೆ ಅಂತ ತನ್ನ ಮಕ್ಕಳ ಮೇಲೆ ಪರಿಣಾಮ ಬೀರ್ಬಹುದು. ಒಂದು ಅದೇ ನಶೆಯಿಂದ ತನ್ನ ತಂದೆ ಸೇವಿಸುವುದರಿಂದ ಆ ತನ್ನ ಮಕ್ಕಳ ಶಿಕ್ಷಣದ ಬಗ್ಗೆ ಪ್ರಭಾವ ಬೀರ್ತು. ಯಾಕೆ ಬೀರ್ತು ಅಂತಂದ್ರೆ ತಂದೆ ಡೈಲಿ ದಿನ ಕುಡ್ಕ ಬರೋದು, ಆಮೇಲೆ ಇನ್ನಿತರ ಯಾವುದೇ ನಶೆಗಳಾಕ ಬರ್ತಿರೋದು. ಈ ಒಂದು ಸಂದರ್ಭದಲ್ಲಿ ಯಾವುದೇ ಮಕ್ಕಳು ಶಿಕ್ಷಣಕ್ಕೆ ತೊಡಗಾಗದಂತೆ ಶಿಕ್ಷಣದಿಂದ ಹೊರಗುಳಿಯಕ್ಕೆ ಏನಾಯ್ತಿತ್ತು ಅಂತಂದ್ರೆ ತುಂಬಾ ಅನಾನುಕೂಲ ಆಯ್ತು. ಯಾಕೆ ಅಂತಂದ್ರೆ ಡೈಲಿ ಹಿಂಗೆ ನಡೀತದೆ ಅಂದ್ರೆ ಶಿಕ್ಷಣಕ್ಕೂ ವಂಚಿತರಾದ್ರು. ಇನ್ನು ಸಮಾಜಕ್ಕೆ ಹೇಗಪ್ಪ ವಂಚಿತರಾದ್ರು ಅಂತ ಅಂದ್ರೆ ಡೈಲಿ ನಶೆ ಅಂತ ಅಂದ್ರೆ ಬೀಡಿ ಸೇದುವಂಥದ್ದು, ಬೀಡಿ ಅಂದ್ರೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೀಡಿ ಸಿಗರೇಟ್ ಸೇದುವಂಥದ್ದು, ತಂಬಾಕನ್ನು ಹಾಕುವಂಥದ್ದು, ಗುಟ್ಕಾ ಹಾಕುವಂಥದ್ದು. ಅಂದ್ರೆ ಈಗ ಬಾಯಿಗೆ ಏನೋ ಹಾಕುದು, ಇಲ್ಲೇ ಉಗ್ದು ಆ ಒಂದು ಉಗ್ದಂತಹ ಒಂದು ಎಂಜಿಲನ್ನ ಯಾವುದೋ ಒಂದು ಪ್ರಾಣಿ ಬಂದು ನೆಕ್ಕುವಂಥದ್ದು, ಅಂದ್ರೆ ಅದನ್ನ ಸೇವಿಸುವಂಥದ್ದಾಗುವಂಥದ್ದು. ಆ ಸೇವಿಸಿದಂತಹ ಪ್ರಾಣಿಗೆ ಅತ್ಯಾವುದೋ ಒಂದು ಕಾಯಿಲೆ ಬರುವಂಥದ್ದು. ಹೀಗೆ ಆ ಒಂದು ಅಕಸ್ಮಾತ್ ಒಂದು ಮೇಕೆನೋ ಆಗ್ಲಿ, ಒಂದು ಕೋಳಿನೇ ಆಗ್ಲಿ, ನಾವು ಉಗ್ದಂತಹ ಎಂಜಿಲನ್ನ ಸೇವಿಸ್ತು. ನಾವೇ ಒಂದಿನ ಏನ್ ಮಾಡ್ತೀವಿ, ಮೇಕೆನೇ ಆಗ್ಲಿ, ಕೋಳಿನೇ ಆಗ್ಲಿ ನಾವು ತಗೋತೀವಿ, ಮತ್ತೆ ದುಡ್ಡು ಕೊಟ್ಬಿಟ್ಟು ನಾವೇ ಮೈ ಮೇಲೆ ರೋಗ ಹೇಳ್ಕೊಂಡಂಗೆ ಐತೈತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಹೇಳ್ತಾ ಇದೀವಿ, ನಶೆಯನ್ನ ಮುಕ್ತ ಮಾಡ್ಬೇಕು. ನಮ್ಮ ರಾಷ್ಟ್ರ ಮುಂಚೂಣಿಯಲ್ಲೈತೆ, ಎಲ್ಲದರಲ್ಲೂ ಶಿಕ್ಷಣದಲ್ಲಾಗ್ಲಿ, ಆರ್ಥಿಕವಾಗ್ಲಿ, ಎಲ್ಲದರಲ್ಲೂ ಮುಂಚೂಣಿಯಲ್ಲೈತೆ. ಆದ್ರೆ ನಶೆ ಮುಕ್ತ ಅನ್ನುವಂತಂದ್ರೆ ನಶೆಯಲ್ಲಿ ನೋಡ್ತೀನಿ ಅಂತಂದ್ರೆ ನಮ್ಮ ಭಾರತ ದೇಶ ಮೊದಲನೇ ಸ್ಥಾನದಲ್ಲಿ ಐತೆ, ಅಂದ್ರೆ 3ನೇ ಸ್ಥಾನದಲ್ಲಿ ಐತೆ. ನಶೆಯನ್ನ ಉತ್ಪಾದನೆ ಮಾಡುವುದರಲ್ಲಿ, ತಂಬಾಕು ಉತ್ಪಾದನೆ ಮಾಡುವುದರಲ್ಲಿ. ಇದನ್ನ ನಾವು ಮುಕ್ತಗೊಳಿಸಬೇಕು ಅಂತಂದ್ರೆ ನಮ್ಮಿಂದ ಸಾಧ್ಯ ಅಲ್ಲ. ನಮ್ಮಿಂದ ಮಾಡ್ಕೊಂಡು ಅಂದ್ರೆ ನಮ್ಮ ಪ್ರದೇಶ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ಹೀಗೆ ಸಾರ್ವಜನಿಕರಿಂದ ಎಲ್ಲ ಒಗ್ಗೂಡಿ ಏನ್ ಮಾಡ್ಬೇಕು, ನಶೆಯನ್ನ ಮುಕ್ತ ಮಾಡ್ಬೇಕು. ನಮ್ಮ ದೇಶವನ್ನ ಮುಂಚೂಣಿಯಲ್ಲಿ ಇಡ್ಬೇಕು. ಹೇಗಪ್ಪ ಅಂತಂದ್ರೆ ನಶೆ ಮುಕ್ತ ಭಾರತವನ್ನ ನಿರ್ಮಾಣ ಮಾಡ್ಬೇಕು. ಹಾಗೆ ಈಗ ಸರ್ಗಳೆಲ್ಲ ಬಂದು ತೋರಿಸಿದ್ರು, ಇದರಿಂದ ಹೇಗೆ ಹೊರಗಡೆಯಿಂದ ಬರಬೇಕು, ಮತ್ತೆ ಅದನ್ನ ನಿರ್ಮೂಲನೆ ಮಾಡ್ಕೊಂಡು ಅದನ್ನ ತಡಿಬೇಕು. ಹೆಂಗ್ ತಡಿಬೇಕು ಅಂತ ಅಂದ್ರೆ ಅದನ್ನ ನನ್ಗೀಗ ಬೇರೆ ತರ ಯೋಚನೆ ಐತೈತೆ ಅಂತಂದ್ರೆ ಶಿಕ್ಷಕರ ಜೊತೆ ಮಾತಾಡಿ, ಫ್ರೆಂಡ್ಸ್ ಜೊತೆ ಮಾತಾಡಿ, ಇಲ್ಲ ಅಂತಂದ್ರೆ ನಮ್ಗೆ ಏನ್ ಅನಿಸ್ತದೆ, ಧ್ಯಾನ ಮಾಡಿ, ಫ್ರೀಯಾಗಿ ಒಡ್ಡಾಡ್ಬೇಕು, ಸಮಾಜದ ಜೊತೆ ಬೆರಿಬೇಕು ಹೊರತು ಇಂತಹ ವ್ಯಸನಗಳಿಗೆ ಈಡಾಗಬಾರ್ದು ಅಂತ ಹೇಳ್ತಾ ಒಂದೆರಡನ್ನ ಮಾತನ್ನ ಮುಗಿಸ್ತೀನಿ. ಕೆಲವರು ಮಾತಾಡ್ಬೇಕು ಅನ್ಸಿದ್ರು ಇಲ್ಲಿ ಬಂದು ಮಾತನಾಡ್ಲಿಕ್ಕೆ ಕೆಲವರಿಗೆ ಧೈರ್ಯ ಇಲ್ಲ. ಆದ್ರೂ ಪರವಾಗಿಲ್ಲ, ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಶಿವು ತುಂಬ ಚೆನ್ನಾಗಿ ವಿಚಾರಗಳನ್ನ ಹೇಳಿದ್ದಾನೆ. ಸೊ ಅದನ್ನ ಇದೆಲ್ಲ ಹೇಳ್ಬೇಕು ಅಂದ್ರೆ ಅದನ್ನ ಗಮನಿಸ್ಬೇಕು, ಕೇಳಬೇಕು, ಆಗಷ್ಟೇ ಅವು ನಮ್ಮ ಬಾಯಿಂದ ಹೊರಬರ್ಲಿಕ್ಕೆ ಸಾಧ್ಯ. ಅದು ಎಲ್ಲರಿಗೂ ಕೂಡ ಆಗತ್ತೆ. ಈ ಒಂದು ಕಾರ್ಯಕ್ರಮ ನಮ್ಮ ಶಿವು ಮಾತನಾಡೋದು ನೋಡಿದ್ರೆ ಸಾರ್ಥಕ ಆಯಿತು ಅಂತ ನನಗಾದ್ರೂ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಇದನ್ನ ಗಮನದಲ್ಲಿ ಇಟ್ಕೊಂಡು ನೀವು ವಿದ್ಯಾರ್ಥಿ ಜೀವನದಲ್ಲಿ ಈ ರೀತಿಯ ದುಷ್ಪರಿಣಾಮಗಳಿಗೆ, ದುಶ್ಚಟಗಳಿಗೆ ಒಳಗಾಗ್ದೇನೆ ನೀವು ಕಲಿಕೆನಲ್ಲಿ ನಿಮ್ಮ ಒಂದು ಧ್ಯಾನವನ್ನು ಬೇರೆ ಕಡೆ ವರ್ಗಾವಣೆ ಮಾಡ್ಕೊಳ್ಳೋದ್ರಿಂದ ಆ ಒಂದು ಚಟಗಳಿಗೆ ಬಲಿಯಾಗದಂತೆ ಇರಬಹುದು ಅಂತ ನಾನು ಹೇಳ್ತೀನಿ. ಅದರ ಜೊತೆಗೆ ಒಂದು ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡೋದ್ರಿಂದ ಏನಾಗ್ತದೆ, ನಮ್ಮಲ್ಲಿರ್ತಕ್ಕಂಥ
ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಈ ಪಾಸಿಟಿವ್ ಎನರ್ಜಿ ನಮ್ಮ ದೇಹಕ್ಕೆ ಸೇರ್ಕೊಳ್ತಾ ಹೋಗ್ತದೆ. ಆದ್ದರಿಂದ ನಾವು ವಿದ್ಯೆನಲ್ಲಿ ಅಥವಾ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಅದು ಒಂದು ಧ್ಯಾನ ಒಂದು ಪೂರಕವಾಗದಂತಹ ಅಂಶ ಆಗುತ್ತೆ ಅಂತಕ್ಕಂಥದ್ದನ್ನೆಲ್ಲ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ನಾನು ನಮ್ಮ ಶಾಲೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.